ಆರ್ ಸಿ ಬಿ ಮ್ಯಾಚ್ ಟಫ್ ಆಗುತ್ತೆ, ಮ್ಯಾಚ್ ಈಸಿ ಇಲ್ಲ, ಗೆಲ್ಲೋ ಚಾನ್ಸ್ ಇದೆ ಚೆನ್ನೈಗೂ. ಬಟ್ ಆರ್ ಸಿ ಬಿ ಪಕ್ಕ ಅಪ್ಪರ್ ಹ್ಯಾಂಡ್ ಇದೆ. ಆರ್ ಸಿ ಬಿ ಗೆಲ್ಲಬೇಕಂತಲ್ಲ, ಚೆನ್ನೈ ಜೊತೆ ಮಾತ್ರ ಗೆಲ್ಲಬೇಕು, ಮಿಕ್ಕಿದೆಲ್ಲ ಗೆಲ್ಲಿ ಬಿಡಲಿ, ಬಟ್ ಚೆನ್ನೈ ಮಾತ್ರ ಗೆಲ್ಲಬೇಕು. ಅಲ್ಲ ಚೆನ್ನೈ ಟೀಮು ಚೆನ್ನಾಗಿದೆ, ಬಟ್ ಧೋನಿ ಇಲ್ಲ, ಅದೊಂದು ಎಫೆಕ್ಟ್ ಇದೆ ಗ್ರೌಂಡಲ್ಲಿ. ಬಟ್ ಪರವಾಗಿಲ್ಲ, ಆರ್ ಸಿ ಬಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಈ ಸರಿ, ಚೆನ್ನಾಗಿದೆ ಇರ್ತಾರೆ. ಧೋನಿ ಮಿಸ್ ಮಾಡ್ಕೋತಿಲ್ಲ, ಆಯ್ತು ವಯಸ್ಸಾಯ್ತು, ಇವಾಗೇನಾಯ್ತು, ಮಿಸ್ ಏನು ಮಾಡ್ಕೋತಾ ಇಲ್ಲ, ಆಯ್ತು. 42 ವಯಸ್ಸು ಮೇಡಮ್, ಮತ್ತೆ ಇನ್ನೂ ಎಷ್ಟು ಆಡಬೇಕು, ಅದಕ್ಕೆ ಹೊರಗಡೆ ಕುಡಿಸಿರೋದು. ಇವಾಗ ಆಡ್ತಾ ಇರೋದು ಏನು ಫ್ರ್ಯಾಕ್ಚರ್ ಆಗಿಲ್ಲ, ಅದು ಟೀಮ್ ಕಾಂಬಿನೇಷನ್ ಬರ್ತಾ ಇಲ್ಲ, ಅದಕ್ಕೆ ಸಂಜು ಸ್ಯಾಮ್ಸನ್ ಬಂದ್ಮೇಲೆ ಧೋನಿ ಆಲ್ರೆಡಿ ಎಕ್ಸಿಟ್ ಆದಂಗೆ ಆಯಿತು. ಬಟ್ ಇವಾಗ ಕಷ್ಟ ಇದೆ. ಚೆನ್ನೈ ಇನ್ನೊಂದು 2-3 ವರ್ಷ ಟ್ರಾನ್ಸಿಷನ್ ಟೀಮಲ್ಲಿ ಇದೆ, ಇನ್ನೂ ಆಗಲ್ಲ, ಬೇಗ ಟೈಮ್ ಆಗುತ್ತೆ. ಸಿ ಎಸ್ ಕೆ ಗೆಲ್ತಾರಂತಿಲ್ಲ, ಬಟ್ ಟಫ್ ಇದೆ, ಮ್ಯಾಚ್ ಟಫ್ ಆಗುತ್ತೆ. ಬಟ್ ಆರ್ ಸಿ ಬಿ ಅಪ್ಪರ್ ಹ್ಯಾಂಡ್ ಇದೆ, ಆರ್ ಸಿ ಬಿ ಗೆಲ್ಲೋದು. ಟಿಕೆಟ್ ಎಲ್ಲೋ ರೆಫರೆನ್ಸ್ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ತೊಗೊಂಡ್ವಿ ಮೇಡಮ್. ಟಿಕೆಟು ಸಿಕ್ತು, 2-3 ಟಿಕೆಟ್ ಸಿಕ್ತು, ಆನ್ಲೈನೇ ಟಿಕೆಟ್ ಬೈ ಮಾಡಿದ್ದು. ಇಲ್ಲ, T20 ಯಾವಾಗ ಟೂರ್ನಮೆಂಟ್ ಗೆಲ್ಲಕ್ಕೆ ಬೌಲರ್ ತುಂಬ ಇಂಪಾರ್ಟೆಂಟು. ಬ್ಯಾಟ್ಸ್ಮನ್ಸು 1 ಮ್ಯಾಚ್ 2 ಮ್ಯಾಚ್ ಗೆಲ್ಲಿಸ್ತಾರೆ, ಬಟ್ ಟೂರ್ನಮೆಂಟ್ ಗೆಲ್ಲಕ್ಕೆ ಕಂಪ್ಲೀಟಾಗಿ ಬೌಲರ್ ಚೆನ್ನಾಗಿರಬೇಕು, ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ, ಸೊ ಗೆಲ್ತಾರೆ ಚೆನ್ನಾಗಿದೆ. ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಸರಿ, ತುಂಬ ನೀಟಾಗಿದೆ. ಎಲ್ಲ ಕಡೆ ಪೊಲೀಸು, ಎಲ್ಲ ಕಡೆ ವಾಲಂಟಿಯರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಈ ಸರಿ ತುಂಬ ನೀಟಾಗಿದೆ ಎನ್ವೈರನ್ಮೆಂಟ್ ಕಂಪೇರ್ ಟು ಲಾಸ್ಟ್ ಟೈಮು. ವೆರಿ ನೈಸ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಆಗಬಾರ್ದಿತ್ತು, ಬಟ್ ಅನ್ಫಾರ್ಚುನೇಟು ತುಂಬ ಫ್ಯಾನ್ ಬೇಸೇ ಜಾಸ್ತಿ ಇರೋದ್ರಿಂದ ತುಂಬ ಕಂಟ್ರೋಲ್ ಆಗಲಿಲ್ಲ, ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಯಾವುದು. ಬಟ್ ಈ ಸರಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಲಿಟ್ರಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೆಫಿನೆಟ್ಲಿ. ಹೌದಾ, ನಾವು ಹುಷಾರಾಗಿರ್ತೀವಿ ಮೇಡಮ್, ನಮ್ಮ ಫೋನ್ಗಳು ಇಟ್ಕೊಂಡ್ಬಿಟ್ಟು. ಹೌದಾ, ಇಲ್ಲ ಡೆಫಿನೆಟ್ಲಿ. ಬಟ್ 2000 ಮೇಲೆ ಪೊಲೀಸ್ ಏನೋ ಆಲ್ರೆಡಿ ಇದ್ದಾರಂತೆ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ಸುತ್ತೆ. ನೋಡೋಣ, ಒಳ್ಳೆ ಮ್ಯಾಚ್ ಆಗುತ್ತೆ, ಎಲ್ಲ ನೀಟಾಗಿ ಹುಷಾರಾಗಿ ಮನೆ ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಟಾಸು ಪ್ರಾಬ್ಲಿ ಚೆನ್ನೈ ವಿನ್ ಆಗ್ತಾರೆ ಅನ್ಸುತ್ತೆ ನನಗೆ. ಚೆನ್ನೈ ಟಾಸ್ ವಿನ್ ಆಗ್ಬಿಟ್ರು. ಇದು ಡೆಫಿನೆಟ್ ಬೆಂಗಳೂರು ಗ್ರೌಂಡಲ್ಲಿ ಬೌಲಿಂಗ್ಗೆ ಬೇರೆ ಏನೂ ಇಲ್ಲ. ಮೊದಲಿಂದ ಚಿಕ್ಕದೇ ಮೇಡಮ್, ಇವಾಗ ಇದಕ್ಕೆ ಇನ್ನೂ ಚಿಕ್ಕದೇನು ಮಾಡಿಲ್ಲ, ಮೊದಲಿನ ಚಿಕ್ಕದೇ ಇರೋದು. ಬಟ್ ಇಲ್ಲಿ ಬೆಂಗಳೂರಲ್ಲಿ ಟಾಸ್ ವಿನ್ ಆದರೆ ಫೀಲ್ಡಿಂಗ್ಗೆ, ಬಟ್ ಚೇಸಿಂಗ್ ಆಲ್ಮೋಸ್ಟ್ ಯಾವಾಗಲೂ ಒಳ್ಳೇದೇ ಇರುತ್ತೆ. ಬಟ್ ಬರೋಲ್ಲ, ಆರ್ ಸಿ ಬಿ ಗೆಲ್ತಾರೆ, ನೋ ಪ್ರಾಬ್ಲಮ್. ಮ್ಯಾಮ್, ನಾವು ಧೋನಿ ಫ್ಯಾನು, ಚೆನ್ನೈ ಫ್ಯಾನು. ಸೊ ನಾವು ಧೋನಿ ಫ್ಯಾನು, ಚೆನ್ನೈ ಫ್ಯಾನು. ಸೊ ಅವರು ವಿರಾಟ್ ಕೊಹ್ಲಿ ಫ್ಯಾನು, ಆರ್ ಸಿ ಬಿ ಫ್ಯಾನು. ಓಕೆನೆ, ಅವ್ರಿಗೆ ಏನ್ ಬೇಕೋ ಅವ್ರು ಮಾಡ್ಕೊಳ್ಳಿ, ನಾವ್ ಯಾವಾಗೂ ಆಸೆ. ಹಸ್ಬೆಂಡ್ ಅಂಡ್ ವೈಫ್ ನಾವಿಬ್ರು. ಅಷ್ಟು ಕಂಟ್ರೋಲಿಂಗ್ ಮಾಡಲ್ಲ, ಅವ್ರಿಗೆ ಇಷ್ಟ ಬೀಳೋದು ಅವ್ರು ಮಾಡಲಿ. ವಿರಾಟ್ ಕೊಹ್ಲಿನೇ. ಹೌದು, ಆರ್ ಸಿ ಬಿನೇ. ಹೌದು, ಈ ಸಲಿನೂ ಕಪ್ ನಮ್ದೇ ಆಗುತ್ತೆ. ಹೌದು. ಆಲ್ರೌಂಡರ್ ಅಲ್ಲಿ ಜಿತೇಶ್ ಶರ್ಮಾ ಇಲ್ಲ, ಅವ್ರು ಬ್ಯಾಟ್ಸ್ಮ್ಯಾನ್. ಬೇರೆ ಯಾರಿದ್ದಾರೆ? ಆರ್ ಸಿ ಬಿಯಲ್ಲಿ ನಮ್ಗೆ ಅಷ್ಟು ಗೊತ್ತಿಲ್ಲ, ಬೇಕಂದ್ರೆ ಚೆನ್ನೈ ಕೇಳಿ. ಯಾರು ಹೇಳು? ಆಲ್ರೌಂಡರ್ ನಮ್ಗೆ ಯಾರು ಗೊತ್ತಿಲ್ಲ. ಆರ್ ಸಿ ಬಿ ಬೌಲರ್ ಕೊಹ್ಲಿ, ಅವರು ಚೇಸ್ ಮಾಸ್ಟರು, ಕಿಂಗ್ ಕೊಹ್ಲಿ. ಇನ್ನೇನಕ್ಕೆ ಇಷ್ಟ ಆಗಬೇಕು? ಹೌದು, ಅವ್ರು ಇಂಡಿಯಾಗೂ ಚೆನ್ನಾಗಿ ಆಡ್ತಾರೆ, ಆರ್ ಸಿ ಬಿಗೂ ಚೆನ್ನಾಗಿ ಆಡ್ತಾರೆ, ಅದಕ್ಕೆ. ಹೌದು, ಹೋಗಿ ನೋಡಬೇಕು. ನೋಡಿದಿರಿ ಚೆನ್ನಾಗಿ ಕಾಣ್ತಿದೆ, ಅವ್ರು ಯಾವಾಗಲೂ ಚೆನ್ನಾಗೇ ಕಾಣ್ತಾರೆ. ಹೇಳಿ ಮ್ಯಾಮ್. ಆಲ್ವೇಸ್ ಧೋನಿ. ಗೊತ್ತಿಲ್ಲ ಇವತ್ತು ಆಡ್ತಾರಾ ಇಲ್ಲ ಅಂತ, ಇನ್ನು ಕಾಫ್ ಇಂಜುರಿಯಿಂದ ರಿಕವರ್ ಆದ್ರೆ ಇಲ್ಲ ಅಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದ್ರೆ ಪ್ರಾಕ್ಟೀಸಲ್ಲಿ ಇದ್ರು. ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹೌದಾ, ಅಫ್ಕೋರ್ಸ್. ಪರವಾಗಿಲ್ಲ, ಬಂದೇ ಚೆನ್ನಾಗಿರುತ್ತೆ ಅಂತ. ಔಟ್ ಆಫ್ ದ ಸೀಸನ್ ಅಂತ ಹೇಳಕ್ಕಾಗಲ್ಲ, ಅವರು ಜಸ್ಟ್ ಕಾಫ್ ಇಂಜುರಿ ಅಷ್ಟೇ. ಅಷ್ಟೇ, ಲಾಸ್ ಇಲ್ಲ ಅಂತಿಲ್ಲ. ಈ ಮ್ಯಾಚ್ ಗೆಲ್ಲೇ ಗೆಲ್ತೀವಿ, ಇನ್ನು ಸೋಲೋದಲ್ಲೇನು ಇಲ್ಲ. ಕ್ರಿಕೆಟ್ ಚೆನ್ನಾಗಿರ್ಬೇಕಷ್ಟೇ. ಪಕ್ಕ ಚೆನ್ನೈ ಗೆಲ್ಲೋದು ಮ್ಯಾಮ್. ಯಾರೇನು ಹೇಳಿದ್ರೆ ಚೆನ್ನೈ ಗೆಲ್ಲೋದು. ಚೆನ್ನೈ ಯಾವತ್ತು ಗೆಲ್ಲಲ್ಲ ಮೇಡಮ್. ಈ ಸತೆ ಮತ್ತೆ ಕಪ್ ನಮ್ದೇ. ಯಾಕಂತಂದ್ರೆ ಈ ಸತೆ ಧೋನಿ ಇಲ್ಲ, ಯಾರು ಇಲ್ಲ, ಅವರೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಇವಾಗ IPL ಮ್ಯಾಚ್ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಆರ್ ಸಿ ಮಾತ್ರ ಕಿಂಗ್, ಆಲ್ವೇಸ್ ಕೊಹ್ಲಿ. ಯಾರ್ದು ಟೀಮ್ ಚೆನ್ನಾಗಿದೆ, ಬಟ್ ಪ್ಲೇಯರ್ಸ್ ಬೇಕಲ್ಲ.
ಪ್ಲೇಯರ್ಸ್ ಬೇಕಲ್ಲ, ಪ್ಲೇಯರ್ಸ್ ಯಾರೂ ಇಲ್ಲ ಅಲ್ಲಿ. ಧೋನಿ ಏನಕ್ಕೆ ಆಡ್ತಿಲ್ಲ ಸರ್? ಧೋನಿ ಇಂಜುರಿಯಿಂದ ಆಡ್ತಾ ಇಲ್ಲ. ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಇಲ್ಲ, ಧೋನಿ ಇದ್ರೂ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಧೋನಿ ಧೋನಿ ಇದು CSK ಇದ್ರೇನೆ ಮ್ಯಾಚ್ ನೋಡ ಚಂದ ಅಷ್ಟೇ. ನಾವು RCB ಫ್ಯಾನ್, ಬಟ್ ಧೋನಿ ಇದ್ರೇನೆ ಕ್ರೇಜ್ ಭಾಳ ಜಾಸ್ತಿ. ಅದೇ ಓಕೆ ಸರ್, ಎಲ್ಲಿಂದ ಬಂದಿರೋದು ನೀವು? ನಾವು ಬೆಲ್ಗಾಮ್ ಗೋಕಾಕಿಂದ. ನಿಮ್ಗೆ ಯಾಕೆ ಸಿಕ್ತು ಟಿಕೆಟ್? ಟಿಕೆಟ್ ಆನ್ಲೈನೇ. ಎಷ್ಟು ಪೇ ಮಾಡಿದ್ರಿ? ಅದು ನಾವು ಜಾಗೋಲ್ ಶ್ರೀನಾಥ್ ಟಿಕೆಟ್ ಬುಕಿಂಗ್ ಮಾಡಿ 7,800 ರೂಪಾಯಿ ಆನ್ಲೈನಲ್ಲಿ. ಎರಡೇ ಆಯ್ತು. ನನ್ನ ಮಗ ಬಂದಿದ್ದೀವಿ. ಅವರು ಒಂದು 25,000 ರುಪೀಸ್ ಆಗಿದೆ ಒಂದು VIP. ಯಾವ ಮ್ಯಾಚ್ ಸಪೋರ್ಟ್ ಮಾಡಕ್ ಬಂದಿದ್ಯಾ? RCB. ಯಾಕೆ, ಯಾರು ಇಷ್ಟ ಆಗ್ತಾರಾ? ವಿರಾಟ್ ಕೊಹ್ಲಿ. ಗೆಲ್ತಾರಾ? ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಈ ಮ್ಯಾಚ್ ಗೆಲ್ತಾರೆ. ಪ್ಲೇಯರ್ಸ್ ಚೆನ್ನಾಗಿದ್ದಾರೆ ಟೀಮಲ್ಲಿ. ಟೀಮು ಚೆನ್ನಾಗಿದೆ. ನಮ್ಮ ಟೀಮ್ ಆದ್ರೆ ಅವ್ರ ಟೀಮ್ ಆಡ್ತಾ ಇಲ್ವಲ್ಲ 2 ಮ್ಯಾಚ್ ಇಂದ. ಯಾಕೆ ಈ ಟೀಮಲ್ಲಿ ಆಡ್ಬಿಡ್ಬೋದು ಈ ಮ್ಯಾಚ್ ಅಲ್ಲಿ? ಈ ಮ್ಯಾಚ್ ನಮ್ಮ ಟೀಮ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಲ್ವಾ. ಯಾವ ವಿಷಯ ಹೇಳಕ್ ಇದು ಮಾಡ್ತೀಯಾ? ನಾವು RCB ಗೆಲ್ಬೇಕು ಅಷ್ಟೇ. RCB ಯಾರಿಗೆ ಹೇಳ್ತೀಯಾ? ವಿರಾಟ್ ಕೊಹ್ಲಿ. ಮ್ಯಾಮ್ ಹೇಳಿ, ಯಾರು ಇಷ್ಟ ಆಗ್ತಾರೆ? ವಿರಾಟ್. ವಿರಾಟಾ? ಯಾರು, ನಿಮ್ಮ ಮಗನೇ ಅವರು? ಮ್ಯಾಮ್ ಲಾಸ್ಟ್ ಟೈಮ್ ಆಯ್ತಲ್ಲ, ಆ ಘಟನೆ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಈ ಸತಿ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ. ಹೌದು, ಈ ಸಲ ತುಂಬಾ ಫೆಸಿಲಿಟಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ವೆಂಕಟೇಶ್ ಪ್ರಸಾದ್ ಬಂದ್ಮೇಲೆ ಟೂ ಗುಡ್. ಓಕೆ ಮ್ಯಾಮ್, ಇದು ಟಿಕೆಟ್ ಹೆಂಗ್ ಬೈ ಮಾಡಿದ್ರಿ ಮ್ಯಾಮ್ ನೀವು? ಆನ್ಲೈನ್ ಸಿಕ್ತಾ? ಎಷ್ಟು ತಗೊಂಡ್ರಿ? 2 ಎಷ್ಟು ಪೇ ಮಾಡಿದ್ರಿ? 3,700 ಸಮಥಿಂಗ್. ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ. 25,000 ರೂಪಾಯಿ ಬಂದಿದೆ. ಓ ಇಲ್ಲ, ಆ ಕ್ರೇಸ್ ಬೇಕಾ ಮ್ಯಾಮ್? ಬೇಡ ಅನ್ಸುತ್ತೆ. ಅಲ್ವಾ, ಮನೇಲಿ ಕುತ್ಕೊಂಡು ನೋಡ್ಬೋದಲ್ವಾ? ಹೌದು, ಅಫ್ಕೋರ್ಸ್. 1 ಲಕ್ಷ ಕೊಟ್ಟಾದ್ರೂ ಬರ್ತೀನಿ ಅಂತಾರೆ. ಅಯ್ಯೋ, ಅದು ಮ್ಯಾಚ್ RCB ಅಷ್ಟು ಕ್ರೇಜ್ ಇದೆ ಅದಕ್ಕೆ. ಅಲ್ಲ, ಆ ಮಟ್ಟ ಕ್ರೇಸ್ ಬೇಡ ಅನ್ಸುತ್ತಲ್ವಾ ಮ್ಯಾಮ್? ಅವ್ರವ್ರ ಒಪಿನಿಯನ್ ಅಲ್ವಾ. ಓಕೆ ಮ್ಯಾಮ್, CSK ಯಾರು ಇಷ್ಟ ಆಗ್ತಾರೆ? ಅಫ್ಕೋರ್ಸ್ ಧೋನಿ. ನಾನು ಧೋನಿ ಫ್ಯಾನ್ ಆ್ಯಕ್ಚುಲಿ. ನಾನು RCB ಸಪೋರ್ಟ್ ಮಾಡೋದು. ಧೋನಿ ಆಡ್ತಿಲ್ವಲ್ಲ? ಇಟ್ಸ್ ಓಕೆ. ಧೋನಿ ನೋಡಕ್ಕೂ ಸಿಗ್ತಿಲ್ವಲ್ಲ ನಿಮ್ಗೆ? ಹೌದು, ನಮ್ಮ RCB ಅಲ್ಲಿ ವಿರಾಟ್ ಇದ್ದಾನಲ್ವಾ. ವಿರಾಟ್ ಬಿಟ್ರೆ ಯಾರು ಇಷ್ಟ ಆಗ್ತಾರೆ? ರಜತ್ ಪಟ್ಟಿದಾರ್ ಕ್ಯಾಪ್ಟನ್. ಓಕೆ ಮ್ಯಾಮ್, ಓವರ್ ಆಲ್ ಟೀಮ್ ಇಷ್ಟ. ಸೊ ಟುಡೇ ವಿಲ್ ಟಾಸ್ ಯಾರು ವಿನ್ ಆಗ್ಬೋದು? RCB. ಏನು ತಗೋ? ಟಾಸ್ ವಿನ್, ಬಾಲ್ ಫಸ್ಟ್. ಓಕೆ